ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನಾಳೆ ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಿನ್ನೆಲೆಯಲ್ಲಿ ಟಾಕ್ಸಿಕ್ ಸಿನಿಮಾ ಬಗ್ಗೆ ಅಪಪ್ರಚಾರಕ್ಕೆ ನಿರ್ಬಂಧ ಕೋರಿ ಅರ್ಜಿಯನ್ನು ಹಾಕಲಾಗಿದೆ. KBN ಪ್ರೊಡಕ್ಷನ್ ಸಂಸ್ಥೆಯಿಂದ ಬೆಂಗಳೂರಿನ ಸಿವಿಲ್ ಕೋರ್ಟ್ಗೆ ಅರ್ಜಿ ಹಾಕಲಾಗಿದೆ. ಜಾಲತಾಣ ಸೇರಿ ಹಲವರನ್ನ ಪ್ರತಿಪಾದಿಯನ್ನಾಗಿಸಿ ಈಗ ಅರ್ಜಿಯನ್ನು ಹಾಕಲಾಗಿದೆ. ಚಲನಚಿತ್ರ ನಿರ್ಮಾಪಕರು ವೆಂಕಟೇಶ್ ಅವರೀಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಅಂದರೆ ಚಿತ್ರದ ಈಗ ಸಂಬಂಧಪಟ್ಟಂಗೆ ರಿವ್ಯೂ ಏನಿರುತ್ತೆ, ವಿಮರ್ಶೆಗಳು ಅಥವಾ ಟೀಕೆಗೆ ಸಂಬಂಧಪಟ್ಟಂಗೆ ಅದೇನು ನಿಷೇಧ ಇರೋದಿಲ್ಲ. ಆದರೆ ಈ ಟ್ರೋಲಿಂಗ್ ಆಗಿರ್ಬೋದು, ಸ್ಟ್ರೀಮಿಂಗ್ ಆಗಿರ್ಬೋದು, ವಿಡಿಯೋಗಳು, ಪ್ರತಿಕ್ರಿಯೆಗಳು ಇದೆಲ್ಲವೂ ಕೂಡ ಆನ್ಲೈನ್ ವಿಷಯಗಳು, ಇದನ್ನು ನಿರ್ಬಂಧ ಮಾಡಬೇಕು ಅಂತ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ನೋಡಿ, ಪ್ರಾಥಮಿಕವಾಗಿ ನಿರ್ಮಾಪಕರ ಪರವಾಗಿ ನ್ಯಾಯಾಲಯದ ಒಂದು ಪ್ರತಿಕ್ರಿಯೆಗಳು ಕಂಡು ಬರ್ತಾ ಇದೆ. ದಾಖಲೆಗಳು ಮತ್ತು ದೂರು ಹಾಗೆ ಮಧ್ಯಂತರ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಈಗ ಮಧ್ಯಂತರ ತಡೆಯಾಜ್ಞೆಯನ್ನು ಕೂಡ ನೀಡಲಾಗಿದೆ. ಈ ತಾತ್ಕಾಲಿಕ ತಡೆಯಾಜ್ಞೆಯು ಸೆಪ್ಟೆಂಬರ್ 28ರ ಮುಂದಿನ ವಿಚಾರಣೆವರೆಗೂ ಕೂಡ ಜಾರಿಯಲ್ಲಿರುತ್ತೆ. ನೋಡಿ, ಟಾಕ್ಸಿಕ್ ಸಿನಿಮಾ ಕನ್ನಡದ ಹೆಮ್ಮೆ ಸಿನಿಮಾ. ವಿಶ್ವದಾದ್ಯಂತ ಸುಮಾರು 12,000ಕ್ಕೂ ಹೆಚ್ಚು ಸಿನಿಮಾ ಮಂದಿರಗಳಲ್ಲಿ ತೆರೆ ಕಾಣ್ತಾ ಇದೆ. ನಿರ್ಮಾಪಕರು ದಿಢೀರ್ ಅಂತೇಳಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮಾನಹಾನಿಕಾರಕ ಮತ್ತು ಸುಳ್ಳು ದುರುದ್ದೇಶಪೂರಿತ ವಿಷಯಗಳ ಪ್ರಕಟಣೆ ಅಥವಾ ಪ್ರಸಾರವನ್ನು ನಿಷೇಧ ಮಾಡಬೇಕು ಅಂತೇಳಿ ನಿರ್ಮಾಪಕ ವೆಂಕಟ್ ಕೆ ನಾರಾಯಣ್ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಏಕಪಕ್ಷೀಯ ತಾತ್ಕಾಲಿಕ ತಡೆಯಾಜ್ಞೆ ಕೂಡ ಈಗ ನೀಡಲಾಗಿದೆ. ಮಧ್ಯಂತರ ಅರ್ಜಿಯ ಮೇರೆಗೆ ಈ ಆದೇಶವನ್ನು ಕೊಡಲಾಗಿದೆ. ಈಗ ಪ್ರತಿವಾದಿಗಳು ಚಿತ್ರ ಬಿಡುಗಡೆಯ ಮೊದಲು ಅಥವಾ ನಂತರ ಯಾವುದೇ ಮಾಧ್ಯಮದ ಮೂಲಕ ಚಿತ್ರಕ್ಕೆ ಸಂಬಂಧಪಟ್ಟಂಥ ಸುಳ್ಳು ದುರುದ್ದೇಶಪೂರಿತ ಮಾನಹಾನಿಕಾರಕ ಸುದ್ದಿಗಳನ್ನು ಪ್ರಸಾರ ಮಾಡೋದು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂಥೇಳಿ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ನಿರ್ಮಾಪಕರು ಏನಂತ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಸ್ಟ್ರೀಮಿಂಗ್ ಮಾಡೋದು ಅಥವಾ ಅದರ ಪ್ರವೇಶವನ್ನು ಒದಗಿಸೋದು, ಸಂವಹನವನ್ನು ಮಾಡೋದು ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಹಲವು ಪ್ಯಾನ್ ಇಂಡಿಯಾ ಅಥವಾ ವರ್ಲ್ಡ್ ವೈಡ್ ಸಿನಿಮಾಗಳಿಗೆ ನಾವು ನೋಡಿದ್ವಿ ಪೈರಸಿ ಕಾಟ ಯಾವ ರೀತಿಯಾಗಿ ತಟ್ಟಿತ್ತು ಅಂಥೇಳಿ. ಸಿನಿಮಾ ಬಂದ ಒಂದು ದಿನಕ್ಕೆ ಅಥವಾ ಅರ್ಧ ದಿನಕ್ಕೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋಕ್ಕೆ ಶುರುವಾಗ್ತಾ ಇತ್ತು ಮತ್ತು ಅದರ ಲಿಂಕ್ ಕೂಡ ನಾವು ಹರಿದಾಡೋದನ್ನು ಕೂಡ ನೋಡಿದ್ದೇವೆ. ಹಾಗಾಗಿ ಅದೆಲ್ಲವನ್ನು ಕೂಡ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ನಿರ್ಮಾಪಕರು ಕಾನೂನಾತ್ಮಕವಾಗಿ ಹೋರಾಟವನ್ನು ಶುರು ಮಾಡಿದ್ದಾರೆ. ಅಂತಹ ಯಾವುದೇ ರೀತಿ ಬೆಳವಣಿಗೆಗಳು ಕಂಡು ಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ನೋಡಿ, ಅಂತಹ ಕೆಲವೊಂದಿಷ್ಟು ಜಾಲತಾಣಗಳ ಮೇಲೂ ಕೂಡ ಹದ್ದಿನ ಕಣ್ಣಿಡಲಾಗಿದೆ. ಆರಂಭದಲ್ಲೂ ಕೂಡ ಕೋರ್ಟ್ ಇದಕ್ಕೆ ಪೂರಕವಾಗಿ ಪ್ರತಿಕ್ರಿಯೆಯನ್ನು ಕೂಡ ನೀಡಿದೆ. ಏಕಪಕ್ಷೀಯವಾಗಿ ಕೂಡ ಈಗ ತಡೆಯಾಜ್ಞೆ ಕೂಡ ಸಿಕ್ಕಿರೋದು. ಮಾನಹಾನಿಕರ ಏನಾದರೂ ಅಲ್ಲಿ ಸುದ್ದಿಗಳು ಕಂಡು ಬಂದರೆ ವಿಮರ್ಶೆ ಮಾಡಲಿ, ಟೀಕೆ ಮಾಡಲಿ ಅಥವಾ ರಿವ್ಯೂ ಮಾಡಲಿ, ಆರೋಗ್ಯಕರವಾಗಿರಲಿ ಅದನ್ನು ಹೊರತುಪಡಿಸಿ ಅಲ್ಲಿ ಚಿತ್ರದ ವಿಡಿಯೋಗಳನ್ನು ಸೆರೆ ಹಿಡಿದು ಕಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ನಾವು ನೋಡ್ತಾ ಇರ್ತೀವಲ್ವ ಬೇರೆ ಬೇರೆ ಸಿನಿಮಾಗಳು ಬಂದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ರು ಅಂಥೇಳಿ, ಅಂಥವ್ರಿಗೆ ಇದು ಪಾಠ ಆಗುತ್ತೆ. ಸಿನಿಮಾಗೆ ಯಾವುದೇ ಕಾರಣಕ್ಕೂ ಕೂಡ ಇದು ಡ್ಯಾಮೇಜ್ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ, ಯಾಕಂದರೆ ಸಾವಿರಾರು ಕೋಟಿ ಬಂಡವಾಳ ಹಾಕಿ ಸಿನಿಮಾವನ್ನು ಮಾಡಿರ್ತಾರೆ. ಹಾಗಾಗಿ